ಇನ್ನು ಶ್ರೀಲಂಕಾದಲ್ಲಿ ಭಾರೀ ವಿನಾಶವನ್ನು ಉಂಟುಮಾಡಿ 153 ಮಂದಿಯನ್ನು ಬಲಿ ಪಡೆದ ದಿತ್ವಾ ಚಂಡಮಾರುತ ಈಗ ಭಾರತದತ್ತ ವೇಗವಾಗಿ ಮುನ್ನುಗ್ಗಿ ಬರ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಉತ್ತರ ತಮಿಳುನಾಡು, ಪುದುಚೇರಿ ಮತ್ತು ದಕ್ಷಿಣ ಆಂಧ್ರ ಕರಾವಳಿಯನ್ನು ಇದು ಮುಟ್ಟಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಅದರ ಜೊತೆಗೆ ಒಂದು ಮಾಹಿತಿ ಈಗ ಹವಾಮಾನ ಇಲಾಖೆಯಿಂದ ಬರ್ತಾ ಇರತಕ್ಕಂಥದ್ದು, ಈಗಾಗಲೇ ಈ ದಿತ್ವಾ ಚಂಡಮಾರುತ ದುರ್ಬಲವಾಗಿದೆ, ಹಾಗಾಗಿ ಇದರ ಪರಿಣಾಮಗಳನ್ನು ನಾವು ಎದುರಿಸಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಭಾರತಕ್ಕೂ ದಿತ್ವಾ ಚಂಡಮಾರುತ ಎಫೆಕ್ಟ್. ಬೆಂಗಳೂರು ವೆದರ್ ಕೂಲ್. ದಿತ್ವಾ ಅಬ್ಬರಕ್ಕೆ ಊಟಿ ಅಂತಾದ ಬೆಂಗಳೂರು. ಅಬ್ಬಬ್ಬಾ, ಏನ್ ಚಳಿ. ಮಫ್ಲರ್ ಜಾಕೆಟ್ ಹಾಕೊಂಡ್ರು ಮೈ ನಡಿಗಿಸುವ ಥಂಡಿ ಗಾಳಿ. ಪಾರ್ಕ್ನಲ್ಲಿ ಬೆಳ್ಳಂಬೆಳಗ್ಗೆ ಕಷ್ಟಪಟ್ಟು ವಾಕ್ ಹೋದವರು ಚಳಿಗೆ ಮೈ ಕಾಯಿಸಿಕೊಂಡ್ರು. ವೀಕೆಂಡ್ನಲ್ಲಿ ಮನೆಯಿಂದ ಹೊರಬರಲಾರದೆ ಮನೆಯಲ್ಲಿಯೇ ಲಾಕ್ ಆದ್ರು ಜನ. ಇನ್ನು ದಟ್ಟವಾದ ಮಂಜು ಇಡೀ ಬೆಂಗಳೂರನ್ನು ಆವರಿಸಿತು. ಬಾನಿನಲ್ಲಿ ಸೂರ್ಯ ಕಣ್ಮರೆಯಾಗಿದ್ದ. ದ್ವೀಪ ರಾಷ್ಟ್ರಕ್ಕೆ ಅಪ್ಪಳಿಸಿದ ದಿತ್ವಾ ಎಫೆಕ್ಟ್ ಬೆಂಗಳೂರು, ಊಟಿ, ಮಡಿಕೇರಿ ತರ ಆಗಿದೆ. ದಿತ್ವಾ ಚಂಡಮಾರುತದ ಎಫೆಕ್ಟ್ ಈಗ ಬೆಂಗಳೂರಿನಲ್ಲಿ ಮೈ ಕೊರೆಯುವಂತಹ ಚಳಿ. ಇದರ ಮಧ್ಯ ಬೆಂಗಳೂರಿನ ವಾತಾವರಣ ಹೇಗಾಗಿದೆ ಅಂದರೆ, ನಾನು ನಿಮ್ಗೊಂದು ದೃಶ್ಯವನ್ನು ತೋರಿಸ್ತೀವಿ. ಎತ್ತರದ ಬಿಲ್ಡಿಂಗ್ನಲ್ಲಿ ನಿಂತು ಕೆಳಭಾಗವನ್ನು ನೋಡಿದ್ರೆ ನಿಮ್ಗೆ ಏನೂ ಕಾಣಿಸೋದಿಲ್ಲ, ಅಷ್ಟರ ಮಟ್ಟಿಗೆ ಇಡೀ ದಟ್ಟವಾಗಿರುವಂತಹ ಮಂಜು ಆವರಿಸಿಕೊಂಡಿರುವಂತಹ ದೃಶ್ಯ ಕಾಣಿಸುತ್ತೆ. ಅಂದರೆ ಸೂರ್ಯ ಕಂಪ್ಲೀಟ್ ಆಗಿ ಬೆಂಗಳೂರಿನಿಂದ ಕಣ್ಮರೆ ಆಗಿದ್ದಾನೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇಡೀ ಬೆಂಗಳೂರಿನಲ್ಲಿ ಅಂದರೆ ಎನಿ ಟೈಮ್ ಇದೇ ರೀತಿಯ ವಾತಾವರಣ ಇರುತ್ತೆ. ಕನಿಷ್ಠ ಉಷ್ಣಾಂಶ ಬೆಂಗಳೂರಿನಲ್ಲಿ ಈ ಸಾಮಾನ್ಯವಾಗಿ 27 ಡಿಗ್ರಿ 26 ಡಿಗ್ರಿ ಡೇ ಟೈಮ್ನಲ್ಲಿ ಇದ್ದರೆ, ಈಗ ಕನಿಷ್ಠ ಉಷ್ಣಾಂಶ 16 ಡಿಗ್ರಿ ಸೆಲ್ಸಿಯಸ್ 19 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದೆ. 3 ವರ್ಷದಲ್ಲಿ ದಾಖಲೆಯನ್ನು ನಿರ್ಮಿಸಿದೆ ಬೆಂಗಳೂರಿನ ಈ ವಾತಾವರಣ. ಚಂಡಮಾರುತದ ಎಫೆಕ್ಟ್ ಯಾವ ರೀತಿ ಇದೆ ಅಂದರೆ, ನಿನ್ನೆಯಿಂದ ಕಳೆದ 1 ವಾರಗಳಿಂದ ಇದ್ರೂ ಕೂಡ ನಿನ್ನೆಯಿಂದ ಒಂದು ರೀತಿಯಲ್ಲಿ ಮೈ ಕೊರೆಯುವಂತಹ ಚಳಿ ಇದೆ, ಶೀತ, ಥಂಡಿ ಗಾಳಿ. ಸೊ ಹಾಗಾಗಿ ಇಡೀ ಬೆಂಗಳೂರು ಯಾವ ರೀತಿಯಾಗಿದೆ ಅಂದರೆ, ಮಧ್ಯಾಹ್ನ ಆದ್ರೂ ಕೂಡ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಲೆನಾಡಿನ ವಾತಾವರಣ, ಮಡಿಕೇರಿಯಲ್ಲಿ, ಊಟಿಯಲ್ಲಿ ಯಾವ ರೀತಿ ಚಳಿಯ ವಾತಾವರಣ ಇರುತ್ತೋ ಅದೇ ರೀತಿ ಗಡಗಡ ಅನ್ನುವಂತಹ ಚಳಿಯ ರೀತಿಯ ವಾತಾವರಣ ಕಾಣಿಸ್ತಾ ಇದೆ. ನೋಡಿ, ಯಾವ ಬಿಲ್ಡಿಂಗ್ಗಳು ಕೂಡ ಕಾಣಿಸ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ದಟ್ಟವಾಗಿರುವಂತಹ ಮಂಜು. ಎಸ್ಪೆಷಲಿ ಇದು ಹೆದ್ದಾರಿಯಲ್ಲಿ ಹೋಗೋರಿಗಂತೂ ತುಂಬ ಕಷ್ಟ. ಯಾಕಂದರೆ ಇಷ್ಟೊಂದು ದಟ್ಟವಾಗಿರುವಂತಹ ಮಂಜು ಆವರಿಸಿದ್ರೆ ಅವರಿಗೆ ಡ್ರೈವಿಂಗ್ ಮಾಡೋದಕ್ಕೂ ಕೂಡ ಕಷ್ಟ, ಆ ರೀತಿಯ ಪರಿಸ್ಥಿತಿ ಇದೆ. ಇನ್ನು ಬೆಂಗಳೂರಿನ ಆಸ್ಪತ್ರೆಗಳಂತೂ ಬಹುತೇಕ ಹೌಸ್ಫುಲ್ ಆಗಿದೆ. ಯಾಕಂದರೆ ಶೀತ, ಜ್ವರದಿಂದ ತತ್ತರಿಸಿ ಹೋಗ್ತಾ ಇರುವವರ ಸಂಖ್ಯೆ, ಅದರಲ್ಲೂ ಕೂಡ ಮಕ್ಕಳಿಗೆ, ವಯೋವೃದ್ಧರಿಗೆ, ಅವ್ರಿಗೆಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಬೆಂಗಳೂರಿನ ವಾತಾವರಣ ಇನ್ನೂ ಕೂಡ 2 ದಿನ ಹಾಗೆ ಇರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೋಡಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಈ ರೀತಿಯ ಚಳಿಯ ವಾತಾವರಣಕ್ಕೆ ನಡುಗ್ ಹೋಗಿದೆ. ಇನ್ನೂ 2 ದಿನಗಳ ಕಾಲ ಇದೇ ರೀತಿಯ ವಾತಾವರಣ, ಅದರ ಜೊತೆಗೆ ಚಳಿಯ ಜೊತೆಗೆ ತುಂತುರು ಮಳೆಯ ವಾತಾವರಣ ಕೂಡ ಮುಂದುವರಿಯುತ್ತೆ. ಬಂಗಾಳಕೊಲ್ಲಿ ಮತ್ತು ಶ್ರೀಲಂಕಾ ಕರಾವಳಿಯಲ್ಲಿ ರೂಪುಗೊಂಡ ದಿತ್ವಾ ಚಂಡಮಾರುತದ ಪರಿಣಾಮವಾಗಿ ಕರ್ನಾಟಕದ ಹವಾಮಾನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕಂಡುಬಂದಿದೆ. ಬೆಂಗಳೂರಿನಲ್ಲಿ ಕಳೆದ 1 ವಾರದಿಂದ ಚಳಿಯ ಪ್ರಮಾಣ ದಿನೇ ಹೆಚ್ಚಾಗ್ತಾ ಇದ್ದು, ಮಧ್ಯಾಹ್ನದ ವೇಳೆಯಲ್ಲೂ ತಣ್ಣನೆಯ ಗಾಳಿ ಮೈ ಕೊರೆಯುತ್ತಿದೆ. ರಾಜಧಾನಿಯ ತಾಪಮಾನ ಇನ್ನು 4 ಡಿಗ್ರಿ ಕುಸಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜಧಾನಿ ಬೆಂಗಳೂರಲ್ಲಿ ತಾಪಮಾನ ಹಠಾತ್ ಕುಸಿತ ಕಂಡಿದೆ. ಚಳಿಯ ಪ್ರಮಾಣವು ಕೂಡ ತೀವ್ರಗೊಳ್ತಾ ಇದೆ. ಮನೆಯಿಂದ ಹೊರ ಬರೋದಕ್ಕೂ ಕೂಡ ಜನ ಹೆದರುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮೈ ನಡುಗಿಸ್ತಾ ಇದೆ ಚಳಿ. ಸದ್ಯ ನಾನು ಸ್ಯಾಂಕಿ ಕೆರೆಯಲ್ಲಿದ್ದೇನೆ. ಈಗಾಗಲೇ ಸುಮಾರು ಜನ ಈ ವೇಳೆಗಾಗಲೇ ವಾಕಿಂಗಿಗೆ ಅಂತ ಹೇಳಿ ಬರ್ತಾ ಇದ್ರು. ಅದರಲ್ಲೂ ಕೂಡ ಇವತ್ತು ಭಾನುವಾರ, ಆದರೆ ಆ ಸಂಖ್ಯೆ ಇವತ್ತು ಕಡಿಮೆ ಇದೆ. ವಿಪರೀತ ಚಳಿ ಇದೆ. ಸೊ ಆ ಕಾರಣಕ್ಕಾಗಿ ಈಗಾಗಲೇ ವಾಕಿಂಗ್, ಜಾಗಿಂಗಿಗೆ ಅಂತ ಬರೋರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಬರುವಂಥವರ ಪೈಕಿ ಸುಮಾರು ಜನ ಸ್ವೆಟರ್ಗಳನ್ನು, ಕಿವಿಗೆ ಒಂದಿಷ್ಟು ಕ್ಯಾಪ್ಗಳನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಈ ಚಳಿಯ ಪ್ರಮಾಣ ಏನಿದೆ ಇದು ಇನ್ನೂ 2-3 ದಿನಗಳ ಕಾಲ ಮುಂದುವರಿಯುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ. ಅದರ ಜೊತೆಗೆ ಮೋಡ ಕವಿದ ವಾತಾವರಣ ಕೂಡ ಇದೆ. ಈಗಾಗಲೇ ನೈಋತ್ಯ ಬಂಗಾಳಕೊಲ್ಲಿ ಮತ್ತು ಶ್ರೀಲಂಕಾ ಕರಾವಳಿ ಭಾಗದಲ್ಲಿ ದಿತ್ವಾ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಬೆಂಗಳೂರಲ್ಲಿ ಈ ರೀತಿಯ ಚಳಿಯ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಮೋಡ ಕವಿದ ವಾತಾವರಣ ಕೂಡ ಇದೆ. ನಗರದ ಬಹುತೇಕ ಕೆರೆಯ ಭಾಗಗಳಲ್ಲಿ ಅಥವಾ ಬೇರೆ ಪಾರ್ಕ್ಗಳಲ್ಲಿ ಸುಮಾರು ಜನ ವಾಕಿಂಗ್, ಜಾಗಿಂಗಿಗೆ ಅಂತ ಹೇಳಿ ಹೋಗ್ತಾರೆ. ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅಂತ ಹೇಳಿ ಇದು ಅನಿವಾರ್ಯ ಕೂಡ ಹೌದು. ಆದರೆ ಇತ್ತೀಚೆಗೆ ಚಳಿಯ ಪ್ರಮಾಣ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಸುಮಾರು ಜನ ಮನೆಯಲ್ಲೇ ಉಳಿದುಕೊಳ್ತಾ ಇದ್ದಾರೆ. ಅದರಲ್ಲಿ ಕೂಡ ಬೆಂಗಳೂರಲ್ಲಿ ದಿನೇ ಈ ಚಳಿಯ ಪ್ರಮಾಣ ಕೂಡ ತೀವ್ರಗೊಳ್ತಾ ಇದೆ. ಇನ್ನೂ 2-3 ದಿನಗಳ ಕಾಲ ಈ ಚಳಿಯ ಪ್ರಮಾಣ, ಅದರ ಜೊತೆಗೆ
ಮೋಡ ಕವಿದ ವಾತಾವರಣ ಕೂಡ ಹೀಗೆ ಮುಂದುವರಿಯಲಿದೆ ಅನ್ನುವಂಥದ್ದು ಕೂಡ ಭಾರತೀಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ನೀಡಲಾಗಿದೆ. ಚಳಿಯಿಂದ ನಗರದಲ್ಲಿ ಮಂಜು ಕವಿದಂತಿದ್ದು ಬೆಂಗಳೂರಿನ ವಾತಾವರಣ ನೋಡಿದ್ರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ನಂತೆ ಅನಿಸ್ತಾ ಇದೆ. ಬೆಂಗಳೂರಿನ ಈ ಥಂಡ ಕೂಲ್ ವೆದರ್ನ ಕೆಲವರು ಎಂಜಾಯ್ ಮಾಡ್ತಾ ಇದ್ರೆ, ಇನ್ನು ಕೆಲವರು ಶೀತ ಜ್ವರದ ಭೀತಿಯಲ್ಲಿದ್ದಾರೆ. ಮಾಲಿನ್ಯವು ಕಡಿಮೆ ಆಗಿರೋದ್ರಿಂದ ಒಂದು ವಾರದಿಂದ ಬೆಂಗಳೂರು ಹಳೆಯ ಬೆಂಗಳೂರು ರೀತಿಯಲ್ಲಿದೆ ಅಂತ ಕಬ್ಬನ್ ಪಾರ್ಕ್ನಲ್ಲಿ ವಾಕಿಂಗ್ ಬಂದ ವಾಯು ವಿಹಾರಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೊಡೈಕೆನಾಲ್ ಇಲ್ಲೇ ಇದೆ. ಬ್ಯಾಂಗ್ಳೂರಲ್ಲಿ ಬೆಳಗ್ಗೆ ಆದ್ರೆ ಕೋಲ್ಡು, ಮಧ್ಯಾಹ್ನ ಆದ್ರೆ ಸಮ್ಮರು, ಎಲ್ಲಾ ಸೀಸನ್ ಒಂದಿನದಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ಬೋದು. ನಥಿಂಗ್ ಬೀಟ್ಸ್ ಬ್ಯಾಂಗ್ಳೂರ್ ವೆದರ್. ಇಟ್ಸ್ ಬ್ಯೂಟಿಫುಲ್. ಲೈಕ್ ದಿನ ಎದ್ದಿದ ತಕ್ಷಣ ಇಟ್ಸ್ ಲೈಕ್ ವಾವ್, ಇಟ್ಸ್ ವೆರಿ ಬ್ಯೂಟಿಫುಲ್. ಆಮೇಲೆ ಸೈಕ್ಲಿಂಗ್ ಮಾಡಕ್ ಬಂದಿದ್ರಿ, ಬಟ್ ಈ ವೆದರ್ ಅಲ್ಲಿ ಸೈಕ್ಲಿಂಗ್ ಇನ್ನ ಬ್ಯೂಟಿಫುಲ್ ಆಗಿರುತ್ತೆ. ಲೈಕ್ ಊಟಿ ಕೊಡೈಕೆನಾಲ್ ಎಲ್ಲ ಹೋಗಿರೋ ತರ. ಬಟ್ 2025 ಫಸ್ಟ್ ಚಳಿ ಇದು. ಇನ್ನೇ ನಾಳೆ ಡಿಸೆಂಬರ್ ಸ್ಟಾರ್ಟ್ ಆಗ್ತಾ ಇದೆ. ನವಂಬರ್ ಎಂಡಿಗೆ ಇಷ್ಟು ಚಳಿ ಇದೆ ಅಂತ ನಮಗೆ ನಿಜವಾಗ್ಲೂ ಅಂದ್ಕೊಂಡಿಲ್ಲ. ಎವ್ರಿ ಸಂಡೇ ಬರ್ತೀವಿ, ತುಂಬ ಜನ ಇರ್ತಾಯಿದ್ರು, ಬಟ್ ಇವತ್ತು ಅಷ್ಟು ಜನ ಇಲ್ಲ. ನಾವು ಬೆಳಿಗ್ಗೆ 5:30 5:45ಗೆ ಬಂದರೆ ಅವಾಗಿಂದನೇ ಸಣ್ಣ ಹನಿ ಬೀಳ್ತಾಯಿತ್ತು. ಸರ್ ಬೆಂಗಳೂರಲ್ಲಿ ಫ್ರಿಜ್ ಇರುತ್ತೆ ಸರ್, ಬಟ್ ಫ್ರಿಜ್ ಒಳಗಡೆ ಬೆಂಗಳೂರಿದೆ ಸರ್ ಇವತ್ತು. ಆ ಥರ ಆಗಿದೆ. ಭಾಳ ಕೈಯೆಲ್ಲ ಎಳೀತಾ ಇದೆ, ಯಾಕಂದರೆ ಚಳಿ ಇದೆ ಪ್ಲಸ್ ಜೊತೆಯಲ್ಲಿ ಹನಿ ಬೀಳ್ತಾ ಇದೆ. ಚಳಿ ಆಗೇ ಆಗುತ್ತೆ ಖಂಡಿತ. ಈ ವೆದರ್ ಒಂದು ರೀತಿಯಿಂದ ನೋಡಿದರೆ ತುಂಬ ಒಳ್ಳೆ ವೆದರು. ಇನ್ನೊಂದು ರೀತಿಯಿಂದ ನೋಡಿದರೆ ಇದೇ ನಿಮಗೆ ಶೀತ, ಕೆಮ್ಮು, ನಿಮೋನಿಯಾ ಇದಕ್ಕೆ ಕಾರಣ ಆಗ್ಬೋದು. ಇದಕ್ಕೆ ಪ್ರಿಕಾಷನ್ಸ್ ಏನಂತಂದರೆ, ಸೆನ್ಸಿಟಿವ್ ಇರೋರು, ತುಂಬ ಅಲರ್ಜಿ ಸೆನ್ಸಿಟಿವ್ ಇರೋರು ತುಂಬ ಪ್ರಿಕಾಷನ್ ತಗೊಂಡು ಟೋಟಲ್ ತಲೆಯನ್ನು ಕವರ್ ಮಾಡ್ಕೋಬೇಕು, ಟೋಟಲ್ ಬಾಡಿಯನ್ನು ಕವರ್ ಮಾಡ್ಕೋಬೇಕು. ಒಂದು ಬಾಡಿ ಟೆಂಪ್ರೇಚರ್ 2 ಡಿಗ್ರಿ ಹೆಚ್ಚು ಅಥವಾ ಕಮ್ಮಿ ಲೆವೆಲಲ್ಲಿ ಮೇಂಟೈನ್ ಮಾಡ್ಕೋಬೇಕು. ಈ ಕೋಲ್ಡ್ ವೆದರ್ಗೆ ಹೆದರೋದು ಬೇಕಾಗಿಲ್ಲ. ಪ್ರಿಕಾಷನ್ಸ್ ತಗೊಂಡು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಬೋದು ಈ ವೆದರ್. ಭಾರತದತ್ತ ವಿನಾಶಕಾರಿ ದಿತ್ವಾ ಚಂಡಮಾರುತ ದುರ್ಬಲಗೊಳ್ಳುವ ಲಕ್ಷಣ. ತಮಿಳುನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ. ಶ್ರೀಲಂಕಾದಲ್ಲಿ ಭಾರೀ ವಿನಾಶವನ್ನುಂಟು ಮಾಡಿದ ನಂತರ ದಿತ್ವಾ ಚಂಡಮಾರುತವು ಈಗ ಭಾರತದತ್ತ ವೇಗವಾಗಿ ಸಾಗುತ್ತಿದೆ. ಇಂದು ಯಾವುದೇ ಸಮಯದಲ್ಲಿ ಚಂಡಮಾರುತವು ಉತ್ತರ ತಮಿಳುನಾಡು, ಪುದುಚೇರಿ ಮತ್ತು ದಕ್ಷಿಣ ಆಂಧ್ರ ಪ್ರದೇಶದ ಕರಾವಳಿಗಳನ್ನು ಅಪ್ಪಳಿಸುವ ನಿರೀಕ್ಷೆ ಇದೆ. ಆದರೆ ಬಂಗಾಳಕೊಲ್ಲಿಯ ನೈಋತ್ಯ ಭಾಗದಲ್ಲಿ ಬೀಸುತ್ತಿರುವ ದಿತ್ವಾ ಚಂಡಮಾರುತವು ದುರ್ಬಲಗೊಂಡು ತಮಿಳುನಾಡು, ಪುದುಚೇರಿ ಕರಾವಳಿಗೆ ಸಮಾನಾಂತರವಾಗಿ ಉತ್ತರದ ಕಡೆಗೆ ಚಲಿಸುತ್ತಿರುವುದರಿಂದ ಕರಾವಳಿಗೆ ಅಪ್ಪಳಿಸುವ ಸಾಧ್ಯತೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಒಟ್ಟಾರೆ ದಿತ್ವಾ ಚಂಡಮಾರುತದ ಪ್ರಭಾವದಿಂದಾಗಿ ವಿಮಾನಗಳ ಸಂಚಾರದಲ್ಲೂ ವ್ಯತ್ಯಯ ಆಗಿದ್ದು ಹಾರಾಟ ರದ್ದುಗೊಳಿಸಲಾಗಿದೆ. ಇತ್ತ ಬೆಂಗಳೂರಲ್ಲೂ ದಿತ್ವಾ ಎಫೆಕ್ಟ್ನಿಂದ ಜನ ಥಂಡ ಹೊಡೆದಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.